ಬೆಂಗಳೂರಿನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ನಾನು ರಾಣಿ ಚೆನ್ನಮ್ಮ ಅನ್ನೋ ಒಂದು ಆಂದೋಲನ ನಾವೆಲ್ಲ ಮಹಿಳಾ ಸಂಘಟನೆಗಳು ಸೇರಿ ಇದೊಂದು ರಾಷ್ಟ್ರೀಯ ಆಂದೋಲನ. ನಾವು ಇದನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈಗಾಗಲೇ ಸ್ನೇಹಿತರು ಹೇಳಿದ್ದಾರೆ ಅದ್ರ ಬಗ್ಗೆ. ನಾನು ಹೇಳಬೇಕಾದ್ರೂ ಇಷ್ಟೇ. ಒಂದು ಆವತ್ತಿನ ಕಾಲದಲ್ಲಿ ರಾಣಿ ಚೆನ್ನಮ್ಮ ಏನಿದ್ದು ಅವತ್ತು ಬ್ರಿಟಿಷ್ ವಸಾಹತುಶಾಹಿಗಳನ್ನ ಎದುರು ಹಾಕೊಂಡು ಅವರ ವಿರುದ್ಧ ಹೋರಾಟ ಮಾಡಿದ್ರು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವಸಾಹತುಶಾಹಿಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಆಳ್ತಾ ಇದ್ದಾರೆ, ಕಾರ್ಪೊರೇಟ್ಗಳ ಮೂಲಕ ಆಳ್ತಾ ಇದ್ದಾರೆ. ಹಾಗೇನೆ ನಮಗೆ ನಮ್ಮದೇ ಒಂದು ಸ್ವತಂತ್ರ ರಾಷ್ಟ್ರ ಅಂತ ಕೊಟ್ಟಿದ್ದಾರೆ, ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರ್ಕೊಳ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಸ್ವಾತಂತ್ರ್ಯ ನಮಗೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೇ ಹುಟ್ಕೊಳ್ತಾ ಇದ್ರೆ ನಾವಿವತ್ತು ಖಂಡಿತವಾಗ್ಲೂ ಆ ಪ್ರಶ್ನೆಗಳನ್ನ ನಾವು ಹಾಕೊಳ್ಬೇಕಾಗತ್ತೆ. ನಮ್ಮಲ್ಲಿ ಇವತ್ತು ನಾವು ಆ ರಾಣಿ ಚೆನ್ನಮ್ಮನ ಹೋರಾಟವನ್ನ ನೋಡಿದ್ರೆ ಇವತ್ತು ನಾವು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳು ನಮ್ಮನ್ನ ಆಳ್ತಾ ಇವೆ ಅನ್ನೋದು ನಮ್ಮಲ್ಲಿ ಮನದಟ್ಟಾಗತ್ತೆ. ಹಾಗಾಗಿ ನಾವಿವತ್ತು ಅದೇ ಒಂದು ಹುಮ್ಮಸ್ಸಿನಿಂದ ರಾಣಿ ಚೆನ್ನಮ್ಮ ಏನು ಹೋರಾಟ ಮಾಡಿದ್ದು ಅದೇ ಹುಮ್ಮಸ್ಸಿನಿಂದ ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳನ್ನ ನಾವು ಇವತ್ತು ಎದುರಿಸಬೇಕಾಗತ್ತೆ. ಅವರ ವಿರುದ್ಧ ಇವತ್ತು ಹೋರಾಟ ಮಾಡಬೇಕಾಗತ್ತೆ. ಇವತ್ತು ದೇಶವನ್ನ ಕಾಡ್ತಿರುವಂತ ಹಲವಾರು ಸಮಸ್ಯೆಗಳಿವೆ. ನಿರುದ್ಯೋಗ ಇದೆ, ಹಾಗೇನೆ ಹಸಿವೆ ಇದೆ, ಬಡತನ ಇದೆ. ಇವತ್ತು ಬಹಳ ಸಮೀಕ್ಷೆಗಳು ಹೇಳೋ ಹಾಗೆ ಹೆಣ್ಣು ಮಕ್ಕಳಲ್ಲಿ ಮತ್ತೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಬಹಳ ತಾಂಡವ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಅದು ಹೆಚ್ಚಾಗಿನೇ ಇದೆ ಅನ್ನೋದನ್ನ ಹಲವಾರು ಸಮೀಕ್ಷೆಗಳ ಅಧ್ಯಯನಗಳು ಹೇಳ್ತಾ ಇದೆ. ಸೊ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೇ ಇರುವಂಥ ಸರ್ಕಾರಗಳು ನಮ್ಮನ್ನ ಇವತ್ತು ಆಳ್ತಾ ಇದೆ. ಸೊ ಇಂಥ ಸರ್ಕಾರಗಳ ಬಗ್ಗೆ ನಾವು ಎಚ್ಚರ ವಹಿಸಿ ನಾವು ಇವತ್ತು ನಮ್ಮ ದೇಶದ ಸಂವಿಧಾನವನ್ನ ಇವತ್ತು ಕಾಪಾಡಬೇಕಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ಇವತ್ತು ಕಾಪಾಡಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಆಂದೋಲನವನ್ನ ಮುಂದುವರಿಸ್ತೀವಿ. ಅವತ್ತು 21ನೇ ತಾರೀಕು ಮಾತ್ರ ಅಲ್ಲ, ಅದಾದ್ಮೇಲೆ ಕೂಡ ಕಿತ್ತೂರು ಡಿಕ್ಲರೇಷನ್ ಅಂತ ಏನಿದೆ ಅದನ್ನ ನಾವು ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಇಡೀ ದೇಶಾದ್ಯಂತ ಅದನ್ನ ಜನರ ಬಳಿ ತಗೊಂಡು ಹೋಗ್ತೀವಿ. ಮತ್ತೆ ಜನರ ಹತ್ರ ತಗೊಂಡು ಹೋಗಿ ಅದನ್ನ ನಾವು ಜನರಿಗೆ ಏನಾಗಬೇಕಾಗಿದೆ ಇವತ್ತು ಅದನ್ನ ಈ ಸರ್ಕಾರಗಳು ಕೈಗೆತ್ಕೋಬೇಕು ಅನ್ನೋದನ್ನ ನಾವು ಮನದಟ್ಟು ಮಾಡ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಇವತ್ತು ಮಹಿಳಾ ಮೀಸಲಾತಿ ಮಸೂದೆ ಏನಿದೆ ಅದನ್ನ ನಾವು ಜಾರಿಗೆ ತಂದಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಅದನ್ನ ಅನುಷ್ಠಾನಕ್ಕೆ ಮಾತ್ರ ತರಕ್ಕೆ ನಾವು 2029 ತರ್ತೀವಿ. ಅದಕ್ಕೆ ಇನ್ನು ಡಿಲಿಮಿಟೇಷನ್ ಮಾಡಬೇಕು, ಅದು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಕೆಲವಾರು ಸಂಘಟನೆಗಳು ಇವಾಗಲೇ ಕಾಂಗ್ರೆಸ್ ಪಕ್ಷದವರು ಇರ್ಬೋದು, ಮತ್ತೆ NFIW ಕೂಡ ಕೋರ್ಟ್ಗೆ ಹೋಗಿ ಇವಾಗ ಸರ್ಕಾರಕ್ಕೊಂದು ನೋಟಿಸ್ ಡೈರೆಕ್ಷನ್ ಕೊಟ್ಟಿದೆ. ಏನಂದ್ರೆ ನೀವು ಇಮಿಡಿಯೇಟ್ ಆಗಿ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವು ಈ ಹೋರಾಟವನ್ನು ಕೂಡ ನ್ಯಾಯಾಂಗ ಹೋರಾಟವನ್ನು ಮುಂದುವರಿಸಿದ್ದೀವಿ. ಏಕೆಂದ್ರೆ ಅವತ್ತು ರಾಣಿ ಚೆನ್ನಮ್ಮ ಆಳಕ್ಕೆ ಸಾಧ್ಯ ಇತ್ತು. ಆದ್ರೆ ಇವತ್ತು ಯಾಕೆ ನಾವು ಕೂಡ ರಾಣಿ ಚೆನ್ನಮ್ಮಂದ್ರು ನಾವು ನಮ್ಮ ದೇಶವನ್ನ ಆಳಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿ ನಾವು ಈ ಹೋರಾಟದ ಮೂಲಕ ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ಗೀತಾ ಮೇಲೆ ನಾವು